ಎಲ್ಲರಿಗೂ ನಮಸ್ಕಾರ. ಸಿರಿಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹುರುಳಿಕಾಳಿನ ಉಸ್ಲಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿದೆ ಈ ರೆಸಿಪಿ. ಎಂಥ ಬ್ಯಾಚುಲರ್ಸ್ ಸಹ ಆರಾಮಾಗಿ ಈ ಹುರುಳಿಕಾಳಿನ ಉಸ್ಲಿನ ಮಾಡ್ಕೊಬೋದು. ಈ ಹುರುಳಿಕಾಳಿನಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ. ಮುಂದೆ ನೋಡೋಣ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಅಂತ. ನಾನಿಲ್ಲಿ ಒಂದು ಸಣ್ಣ ಕಪ್ ಆಗುವಷ್ಟು ಹುರುಳಿಕಾಳನ್ನ ಚೆನ್ನಾಗಿ ತೊಳೆದು 5-6 ವಿಷಲ್ ಬೇಯಿಸಿ ಇಟ್ಕೊಂಡಿದ್ದೀನಿ. ವೆರಿ ಸಿಂಪಲ್. ಈಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು 3-4 ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ 2-3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಒಗ್ಗರಣೆಗೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕೊತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹುರುಳಿಕಾಳಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇದನ್ನು ನಮ್ಮ ಡಯಟಲ್ಲಿ ಬಳಸೋದ್ರಿಂದ ನಮಗೆ ಬೇಗ ಹೊಟ್ಟೆ ಹಸಿವು ಆಗಲ್ಲ. ಹುರುಳಿಕಾಳನ್ನು ನಿಯಮಿತವಾಗಿ ಉಪಯೋಗಿಸೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಟ್ಕೊಬೋದು. ಈ ಹುರುಳಿಕಾಳು ನಮ್ಮ ದೇಹದಲ್ಲಿ ಬೇಡದೇ ಇರೋ ಕೊಬ್ಬನ್ನು ಕರಗಿಸಲು ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಹೃದಯಕ್ಕೂ ಸಹ ಹುರುಳಿಕಾಳು ತುಂಬಾ ಒಳ್ಳೆಯದು. ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸಿಟ್ಕೊಂಡಿರೋ ಹುರುಳಿಕಾಳನ್ನ ಒಗ್ಗರಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈ ಉಸ್ಲಿಗೆ 1 ಸ್ಪೂನಷ್ಟು ಹುಚ್ಚೆಳ್ಳಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈ ಹುಚ್ಚೆಳ್ಳು ಪುಡಿ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಲಾಸ್ಟಲ್ಲಿ ಅರ್ಧ ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಒಗ್ಗರಣೆಗೆ ಯಾವುದೇ ರೀತಿ ಉಪ್ಪನ್ನ ಹಾಕ್ಕೊಂಡಿಲ್ಲ. ಹುರುಳಿಕಾಳನ್ನ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಸೊ ಈಗ ಒಗ್ಗರಣೆಗೆ ನಾನು ಉಪ್ಪು ಹಾಕಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹುರುಳಿಕಾಳಿನ ಉಸ್ಲಿ ರೆಡಿಯಾಗುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೂ ಸಹ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಹುರುಳಿಕಾಳಿನ ಉಸ್ಲಿ ರೆಡಿಯಾಗಿದೆ. ಥ್ಯಾಂಕ್ ಯು.